ಕಲಬುರಗಿಯಲ್ಲಿ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ. ಕಲಬುರಗಿಯಲ್ಲಿ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ಹಾಗೂ ಸಮನ್ವಯ ಸಭೆ ನಡೆಯಿತು. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಗೌರವಾನ್ವಿತ ಉಪಾಧ್ಯಕ್ಷರಾದ ಶ್ರೀ ಸಂಜೀವ್ ಕುಮಾರ್ ಜಾಗೀರ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿಯ ಜಿಲ್ಲಾ ವ್ಯವಸ್ಥಾಪಕರ ಕಾರ್ಯಾಲಯದಲ್ಲಿ ಸಭೆ ಆಯೋಜಿಸಲಾಗಿತ್ತು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಲಬುರಗಿ ಜಿಲ್ಲಾ ವ್ಯವಸ್ಥಾಪಕರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ 2025-26ನೇ ಹಣಕಾಸು ಸಾಲಿನಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಜಾರಿಗೊಳಿಸಲಾದ ವಿವಿಧ ಯೋಜನೆಗಳ ಪ್ರಗತಿ ಹಾಗೂ ಆರ್ಥಿಕ ಸಾಧನೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಇನ್ನು ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ, ಫಲಾನುಭವಿಗಳಿಗೆ ಸೌಲಭ್ಯಗಳ ತಲುಪುವಿಕೆ ಹಾಗೂ ಯೋಜನೆಗಳ ಪ್ರಗತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಸರ್ ಹೇಳಿ. ನಮಸ್ಕಾರ. ನಾನು ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ವೈಸ್ ಚೇರ್ಮನ್ ಆಗಿ ಬೀದರ್ ಹಿಡಿದು ನಾನು ಪ್ರವಾಸ ಸ್ಟಾರ್ಟ್ ಮಾಡಿದ್ದೀನಿ. ಈ ಕಲ್ಯಾಣ ಕರ್ನಾಟಕ ಭಾಗದ ಏನೇನು ಸಮಸ್ಯೆಗಳಿದೆ, ಏನೇನು ಕೊರತೆ ಇದೆ ಅದಕ್ಕೆಲ್ಲ ನಾನು ಸ್ಪಂದಿಸಲು ಬಂದಿದ್ದೀನಿ. ವಿಶೇಷವಾಗಿ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಆದೇಶದ ಮೇಲೆ ಹಾಗೂ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರ ಒಂದು ಇದ್ರ ಮೇಲೆ ನಮ್ಮ ಸಮುದಾಯಕ್ಕೆ ಏನೇನು ಸಿಗ್ತಾ ಇದೆ ಸರ್ಕಾರ ಬಗ್ಗೆ ಅದು ಆದಷ್ಟು ಮುಟ್ಟಿಸುವಂಥ ಕೆಲಸ ನೀನು ಮಾಡಬೇಕು ಅಂತ ಹೇಳಿ ನನಗೆ ಆದೇಶ ಮಾಡಿದ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅದ್ರ ಜೊತೆಗೆ ನಂದು ಅಂತ ಒಂದು ಸೆಪ್ರೇಟಾಗಿ ಈ ಹೋದ ಸರ್ತಿ ಬಂದಿದ್ದೆ ನಾನು. ಆದಮೇಲೆ ಮತ್ತೆ ಇವಾಗ ಬಂದಿದ್ದೀನಿ. 6 ಮಂತ್ಸ್ 7 ಮಂತ್ಸ್ ಬಹುಶಃ ಆಯಿತು. ಏನೇನು ಪ್ರಗತಿಯಾಗಿದೆ, ಏನೇನು ನಮ್ಮ ಸಮುದಾಯಕ್ಕೆ ಏನೇನು ಸಿಕ್ಕಿದೆ ಅದಕ್ಕೆಲ್ಲ ನಾವು ಕೇಳೋಂಥ ಕೆಲಸ ನಾನು ಮಾಡಬೇಕಂತ ಬಂದಿದ್ದೀನಿ ಇಲ್ಲಿಗೆ. ಭಾಳ ಸಂತೋಷ. ಕ್ರಿಶ್ಚಿಯನ್ ಅಭಿವೃದ್ಧಿ ಆದಮೇಲೆ ಇವತ್ತು ಭಾಳಷ್ಟು ಜನರಿಗೆ ಸೌಲಭ್ಯಗಳು ಸಿಕ್ಕಿದೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಇವತ್ತು ಹೋದ ಸಂದರ್ಭದಲ್ಲಿ ಯಾವ ಥರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ ಸಿಗ್ತಾ ಇದ್ದಿದ್ದಿಲ್ಲ, ಇವತ್ತು ಪ್ರತಿ ಒಂದು ಮಗುವಿಗೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿದೆ. ಹೋದ ಸರ್ತಿ ನಾನು 250 ಕೋಟಿ ರೂಪಾಯಿ ಹೋದ ಸರ್ತಿ ಕೇಳಿದಾಗ ಅವಾಗೆ ಫಸ್ಟ್ ಟೈಮು ಬರೀ 80 ಕೋಟಿ ಕೊಟ್ಟಿದ್ದರು. ಅದ್ರ ಜೊತೆಗೆ ನಾನು ಮೊನ್ನೆ ಮಾರ್ಚಲ್ಲಿ ಎಲ್ಲ ನಮ್ಮ ಕಮಿಟಿ MD ಅವ್ರಿಗೆ ಕರ್ಕೊಂಡು, ನಮ್ಮ ಕಮಿಟಿದವ್ರು ಎಲ್ಲರಿಗೂ ಕರ್ಕೊಂಡು ಹೋಗಿ ನಾನು ಮಾಜಿ ಸಚಿವರಾದಂಥ ಮೈನಾರಿಟಿ ಮಿನಿಸ್ಟರ್ ಆದ ಜಮೀರ್ ಸರ್ ಹತ್ರ ಹೋಗಿ ಆವತ್ತಿನ ದಿವಸ ನಮ್ಮ ಕಮ್ಯುನಿಟಿಗೆ 500 ಕೋಟಿ ಕೊಡಬೇಕಂತ ಹೇಳಿ ಆವತ್ತಿನ ದಿವಸ ನಾನು ಆದೇಶ ಮಾಡಿದೆ. ಆವತ್ತಿನ ದಿನ ನಾನು ಕೇಳ್ಕೊಂಡಾಗ ಅವರು ಎಲ್ಲ ಕಮ್ಯುನಿಟಿಗಳಿಗೆ ಕೊಡಬೇಕು, ಎಲ್ಲ ನಿಗಮದಗಳಿಗೆ ಕೊಡಬೇಕು ಅಂತ ಹೇಳಿ ಅವರು ನಮಗೆ 95 ಕೋಟಿ ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಪರವಾಗಿ, ನನ್ನ ಕಮ್ಯುನಿಟಿ ಪರವಾಗಿ, ನಿಗಮದ ಪರವಾಗಿ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಆದಷ್ಟು ಬೇಗ ಈ ಡಿಸೆಂಬರ್ ಒಳಗಡೆ ಆದಷ್ಟು ಬೇಗ ನಾವು ಅದು ಖರ್ಚು ಮಾಡಿ ಮತ್ತೆ ವಾಪಸ್ ನಾವು ಸರ್ಕಾರಕ್ಕೆ ಕೇಳುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳುತ್ತಾ ತಮ್ಮೆದುರ. ಅದ್ರ ಜೊತೆಗೆ ಈ 90 ಕೋಟಿಯಲ್ಲಿ ನಾನು ನಮ್ಮ ಒಂದು ಅಭಿವೃದ್ಧಿಗಾಗಿ ಸ್ವಲ್ಪ ಜನ ಚರ್ಚ್ ರಿನಿವೇಷನು, ಸಮುದಾಯ ಭವನ ಅಂತೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ನಾನು ಆದಮೇಲೆ ಒಂದು 45 ಕೋಟಿ ಬರೀ ಎಜುಕೇಷನ್ ಕೊಡಬೇಕು ಅಂತ ಹೇಳಿ, ಎಜುಕೇಷನ್ ಸಲುವಾಗಿ 45 ಕೋಟಿ, ಡೆವಲಪ್ಮೆಂಟ್ ಸಲುವಾಗಿ 45 ಕೋಟಿ ಅಂತ ನಾನು 2 ಭಾಗ ಮಾಡಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗಬೇಕು. ಬರೀ ಮಾತ್ರ ಕಲ್ಯಾಣ ಕರ್ನಾಟಕದಲ್ಲ, ಇಡೀ ರಾಜ್ಯದ ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು, ಇವತ್ತು ಮೆಡಿಕಲ್ ಆದಮೇಲೆ ಇವತ್ತು MD ಮಾಡೋ ಸಲುವಾಗಿ, ಫಾರಿನ್ ಸ್ಟಡಿ ಸಲುವಾಗಿ ಇವತ್ತು ನಮ್ಮ ಹತ್ರ ದುಡ್ಡಿದೆ. ಇವತ್ತು 1ನೇ ಕ್ಲಾಸ್ ಹಿಡಿದು MDವರೆಗೂ ಇವತ್ತು ಸ್ಕಾಲರ್ಶಿಪ್ ಕೂಡ ರೆಡಿ ಇದ್ದಿದ್ದೇವೆ ನಾವು. ನಮ್ಮ ಮಕ್ಕಳಿಗೆ ಬಹುಶಃ ನಮ್ಮ ಸಮಸ್ಯೆ ಏನು, ನಮ್ಮ ಜನರ ಕೊರತೆ ಅಂತಂದರೆ ಸ್ವಲ್ಪ ಸ್ಕೀಮಿನ ಬಗ್ಗೆ, ಆಮೇಲೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಕೊರತೆ ಇದೆ, ಮಾಹಿತಿ ಕೊರತೆ ಇದೆ. ಹಾಗಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾನು ಆದೇಶ ಮಾಡಿದ್ದೀನಿ, ಪ್ರತಿ ಸಂಡೇ ಚರ್ಚ್ ಮುಗಿದ ಮೇಲೆ ತಮ್ಮ ಪಾಂಪ್ಲೆಟ್ಸ್ಗಳ ಮುಖಾಂತರ ನಮ್ಮ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಇದು ಸರ್ಕಾರದ ದುಡ್ಡು, ಸರ್ಕಾರದ ಒಂದು ಅಭಿವೃದ್ಧಿಗಾಗಿ, ಸಮಾಜದ ಒಂದು ಅಭಿವೃದ್ಧಿಗಾಗಿ ಎಲ್ಲ ನಿಗಮದಿಂದ ಕೊಡ್ತಾ ಇದ್ದಾರೆ ಸರ್ಕಾರ. ಆದರೆ ನಮ್ಮ ನಿಗಮದಿಂದ ಸಹ ಕೊಟ್ಟಿನ ಸಲುವಾಗಿ ನಾನು ನಮ್ಮ ಜನರಿಗೆ ಕಡೆಗೆ ಮುಟ್ಟಬೇಕು, ನಮ್ಮ ಜನರ ಒಂದು ಸವಲತ್ತುಗಳನ್ನು ಪಡ್ಕೊಳ್ಬೇಕು, ಈ ಸರ್ಕಾರ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಹೇಳುತ್ತಾ, ವಿಶೇಷವಾಗಿ ಇಲ್ಲಿ ಇವತ್ತಿನ ದಿವಸ ಕಲಬುರಗಿಗೆ ಬಂದಿದ್ದೀನಿ. ಮತ್ತು ನಾನು ಮಂಡ್ಯ ದಿವಸ ಯಾದಗಿರಿಗೆ ಹೋಗ್ತಾ ಇದ್ದೀನಿ, ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಈ ನನ್ನ ಪ್ರವಾಸ ಹಿಂಗೆ ಬೆಂಗಳೂರುವರೆಗೂ ಇರ್ತದೆ.
ಹಾಗಾಗಿ ಎಲ್ಲ ನಮ್ಮ ಪಾಸ್ಟರ್ಸ್ಗಳು ಫಾದರ್ಸ್ಗಳು ಎಲ್ಲರೂ ಬಂದಿದ್ದಾರೆ. ಸರ್, ಇಂದಿನ ವಿಶೇಷ ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನೆಲ್ಲ ವಿಷಯಗಳನ್ನು ಚರ್ಚೆ ಆಯಿತು ಸರ್ ಇಲ್ಲಿವರೆಗೆ? ಇವತ್ತಿನ ದಿವಸದಲ್ಲಿ ಭಾಳಷ್ಟು ಚರ್ಚೆ ಆಯಿತು. ಈಗ ಚರ್ಚೆದಲ್ಲಿ ಏನು ಬಂತು ಅಂತಂದರೆ, ಕೆಲವರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಕೆಲವರಿಗೆ ಬರಲಿಲ್ಲ, ಫಂಡ್ ಅಪ್ಲಿಕೇಶನ್ ನಮ್ಮದು ಹೋಗಲಿಲ್ಲ ಅಂತ ಕೆಲವು ಬಂತು. ನಾನು ಎಲ್ಲ ಅಪ್ಲಿಕೇಶನ್ಸ್ಗಳು ಇದೆಲ್ಲ ನಾನು ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಅವ್ರದ್ದು ಯಾವ ಕೊರತೆ ಇದೆ ಅವೆಲ್ಲ ಕೊರತೆಗಳನ್ನು ಬಗೆಹರಿಸುವಂಥ ಕೆಲಸ ನಾನು ಆದಷ್ಟು ಬೇಗ ಈಗ ಅಧಿಕಾರಿಗಳಿಗೆ ನಾನು ಆದೇಶ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.